ಎಲ್ರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೆಸೆಟ್ ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ಎಕ್ಸಾಮಿನ ಪ್ಯಾಟ್ರನ್ ಬಂದ್ಬಿಟ್ಟು 2 ಪೇಪರ್ ಇರುತ್ತೆ. ಪೇಪರ್ 1 ವಿಲ್ ಬಿ ಜನರಲ್ ಪೇಪರ್. ಸೊ ಜನರಲ್ ಪೇಪರಲ್ಲಿ 50 ಕ್ವೆಶ್ಚನ್ಸ್, ಒಂದು ಕ್ವೆಶ್ಚನ್ಗೆ 2 ಮಾರ್ಕ್ಸ್ ಆಗಿ 100 ಮಾರ್ಕ್ಸಿಗೆ ಟೋಟಲ್ ಪೇಪರ್ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಬಂದ್ಬಿಟ್ಟು ನಿಮ್ಮ ಡೊಮೈನಲ್ಲಿ ನೀವು ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಆ ಸಬ್ಜೆಕ್ಟಲ್ಲಿ ಮೇ ಬಿ ಇಂಗ್ಲೀಷ್, ಕನ್ನಡ ಅಥವಾ ಕಾಮರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಥರ ಸಬ್ಜೆಕ್ಟ್ಸಲ್ಲಿ ನಿಮಗೆ ಕ್ವೆಶ್ಚನ್ಸ್ ಬರುತ್ತೆ. 100 ಕ್ವೆಶ್ಚನ್ಸ್, 2 ಮಾರ್ಕ್ಸ್ ಒಂದು ಕ್ವೆಶ್ಚನಿಗೆ ಸೇರಿ 200 ಮಾರ್ಕ್ಸ್ ಆಗುತ್ತೆ. ಟೋಟಲ್ ಕಂಪ್ಲೀಟ್ ಕೆಸೆಟ್ ಎಕ್ಸಾಮು 300 ಮಾರ್ಕ್ಸಿಗೆ ನಡೆಯುತ್ತೆ. ಅಂದರೆ ನೀವು 150 ಕ್ವೆಶ್ಚನ್ಸ್ನ ಅಟೆಂಡ್ ಮಾಡಬೇಕು. 2 ಮಾರ್ಕ್ಸ್ ಒಂದು ಕ್ವೆಶ್ಚನ್ಗೆ, ಟೋಟಲ್ 3 hours ನಿಮಗೆ ಟೈಮ್. ಅಪ್ಲಿಕೇಶನ್ ಹಾಕಿರೋ ಅಷ್ಟು ಜನದಲ್ಲಿ ಕೆಸೆಟ್ ಅಥಾರಿಟಿ ಅಂದರೆ KEA ಅಥಾರಿಟಿ 6% ಅಷ್ಟು ರಿಸಲ್ಟ್ನ ಕೊಡುತ್ತೆ. ಅಂದರೆ 1,00,000 ಜನ ಅಪ್ಲೈ ಮಾಡಿದರೆ ಅದರಲ್ಲಿ 6,000 ಜನಕ್ಕೆ ಕೆಸೆಟ್ ಎಲಿಜಿಬಿಲಿಟಿನ ಕೊಡುತ್ತೆ ಅಂತ ಅರ್ಥ. ಕಳೆದ ಬಾರಿ ಅಂದರೆ 2024ರಲ್ಲಿ 1,06,433 ಅಪ್ಲಿಕೇಶನ್ಸ್ ಬಂದಿತ್ತು. ಇದರಲ್ಲಿ 6,302 ಜನಕ್ಕೆ ಕೆಸೆಟ್ ಎಲಿಜಿಬಿಲಿಟಿ ಸಿಕ್ಕಿದೆ. ಈಗ ಈ ವರ್ಷ ಅಕಸ್ಮಾತ್ ಏನಾದರೂ 2,00,000 ಅಪ್ಲಿಕೇಶನ್ಸ್ ಬಂದರೆ 12,000 ಜನ ಕೆಸೆಟ್ ಎಲಿಜಿಬಿಲಿಟಿನ ಪಡ್ಕೊತಾರೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಮಾರ್ಕ್ಸ್ ಏನು ಅಂತ ಅಂದರೆ ಜನರಲ್ ಅವ್ರಿಗೆ 40% ಇರುತ್ತೆ 2 ಪೇಪರಲ್ಲಿ. ಪೇಪರ್ 1ನಲ್ಲಿ 40% ಮತ್ತು ಪೇಪರ್ 2ಅಲ್ಲಿ 40% ಮಾರ್ಕ್ಸ್ನ ತೆಗಿಬೇಕಾಗುತ್ತೆ. ಮತ್ತು OBC, SC, ST, ಫಿಸಿಕಲಿ ಚಾಲೆಂಜ್ಡು ಮತ್ತು ಟ್ರಾನ್ಸ್ಜೆಂಡರ್ ಅವರು ಇವರೆಲ್ಲ 35% ಅಷ್ಟು ಮಾರ್ಕ್ಸ್ನ ತೆಗಿಬೇಕಾಗುತ್ತೆ. ಪೇಪರ್ 1 ಮತ್ತು ಪೇಪರ್ 2 2 ಮಾಡ್ಯೂಲ್ಸ್ ಇರುತ್ತೆ. ಪ್ರತಿಯೊಂದು ಮಾಡ್ಯೂಲಿಂದ 5 ಕ್ವೆಶ್ಚನ್ ಪಕ್ಕಾ ಬಂದಿರುತ್ತೆ. ಸೊ ಇದರಲ್ಲಿರುವಂಥ ಫಸ್ಟ್ ಮಾಡ್ಯೂಲ್ ಬಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಏನಿರುತ್ತೆ ಅಂತ ಅಂದರೆ ಟೀಚಿಂಗ್ ಅಂದರೆ ಏನು, ಲರ್ನರ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಟೀಚಿಂಗಿಗೆ ಅಫೆಕ್ಟ್ ಮಾಡೋ ಫ್ಯಾಕ್ಟರ್ಸ್ ಯಾವುದು, ಮತ್ತು ಮೆಥಡ್ಸ್ ಆಫ್ ಟೀಚಿಂಗ್, ಹೀಗೆ ಎಷ್ಟೊಂದು ಟಾಪಿಕ್ಸ್ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮುಂದೆ ನಿಮಗೆ ಪ್ರತಿಯೊಂದು ಯೂನಿಟ್ ಮೇಲೂ ನಾವು ವೀಡಿಯೋಸ್ನ ಮಾಡ್ತೀವಿ. ಸೊ ಅಲ್ಲಿ ನಿಮಗೆ ಡೀಟೇಲಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಬಂದು ಯೂನಿಟ್ 2. ಇಲ್ಲಿ ನಾವು ರಿಸರ್ಚ್ ಅಂದ್ರೇನು, ರಿಸರ್ಚ್ಗಿರುವಂಥ ಮೆಥಡ್ಸ್ ಯಾವುದು, ಸ್ಟೆಪ್ಸ್ ಆಫ್ ರಿಸರ್ಚ್ ಎಥಿಕ್ಸ್ ಅಂದ್ರೇನು, ಥೀಸಿಸ್ ಹೇಗೆ ಬರೆಯೋದು, ಇದೆಲ್ಲದ್ರ ಮೇಲೆ ಕ್ವೆಶ್ಚನ್ಸ್ ಇರುತ್ತೆ. ಯೂನಿಟ್ 3 ಬಂದ್ಬಿಟ್ಟು ಕಾಂಪ್ರಹೆನ್ಷನ್. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜಿಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಕ್ವೆಶನ್ಸ್ ಇರುತ್ತೆ. ಆ ಕ್ವೆಶನ್ಸ್ನ ಆನ್ಸರ್ ಮಾಡೋದ್ರಿಂದ ನಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಯೂನಿಟ್ 4 ಕಮ್ಯುನಿಕೇಷನ್. ಇಲ್ಲಿ ಕಮ್ಯುನಿಕೇಷನ್ ಅಂದ್ರೇನು, ಕಮ್ಯುನಿಕೇಷನ್ನ ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ವರ್ಬಲ್, ನಾನ್ ವರ್ಬಲ್, ಅದರ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಗಿರೋ ಬ್ಯಾರಿಯರ್ಸ್ ಏನು, ಮತ್ತು ಮಾಸ್ ಮೀಡಿಯಾ ಬಗ್ಗೆ. ಇದೆಷ್ಟು ಮೇಲೂ ಕ್ವೆಶ್ಚನ್ಸ್ ಕಮ್ಯುನಿಕೇಷನ್ ಪಾರ್ಟಿಂದ ಬಂದಿರುತ್ತೆ. ನೆಕ್ಸ್ಟ್ ಯೂನಿಟ್ 5 ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಇಲ್ಲಿ ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್ಸು, ರಿಲೇಷನ್ಶಿಪ್ಪು, ಫ್ರ್ಯಾಕ್ಷನ್ಸು, ಟೈಮ್, ಡಿಸ್ಟೆನ್ಸ್, ಹೀಗೆ ಇರೋಂಥ ಎಲ್ಲ ಆ್ಯಪ್ಟಿಟ್ಯೂಡ್ ಕ್ವೆಶನ್ಸ್ ಏನಿರುತ್ತೆ ಆ ರೀತಿಯಾದ ಕ್ವೆಶನ್ಸ್ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಯೂನಿಟ್ 6 ಲಾಜಿಕಲ್ ರೀಸನಿಂಗ್. ಲಾಜಿಕಲ್ ರೀಸನಿಂಗಲ್ಲಿ ಇರುವಂಥದ್ದು ವೆನ್ ಡಯಾಗ್ರಾಮ್ಸ್ ಆಗಿರ್ಬೋದು, ಕೆಲವೊಂದು ಎನಾಲಜೀಸ್ ಆಗಿರ್ಬೋದು, ಮತ್ತು ಇಂಡಿಯನ್ ಲಾಜಿಕ್, ಸ್ಟ್ರಕ್ಚರ್ಸ್, ಇದರೆಲ್ಲದ್ರ ಮೇಲೂ ಕ್ವೆಶನ್ಸ್ ಬಂದಿರುತ್ತೆ. ಯೂನಿಟ್ 7 ಡೇಟಾ ಇಂಟರ್ಪ್ರಿಟೇಷನ್. ಡೇಟಾ ಇಂಟರ್ಪ್ರಿಟೇಷನಲ್ಲಿ ಆಬ್ವಿಯಸ್ಲಿ ಒಂದು ಗ್ರಾಫ್ ಕೊಟ್ಟಿರ್ತಾರೆ ಅಥವಾ ಒಂದು ಚಾರ್ಟ್ ಕೊಟ್ಟಿರ್ತಾರೆ, ಹಾಗೆ ಕೆಲವೊಂದು ಡೇಟಾ ಇರುತ್ತೆ. ಆ ಡೇಟಾನ ಅನಲೈಸ್ ಮಾಡಿ ನಾವು ಕೊಟ್ಟಿರೋ ಕ್ವೆಶ್ಚನ್ಸಿಗೆ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯೂನಿಟ್ 8 ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇಲ್ಲಿ ಆಬ್ವಿಯಸ್ಲಿ ಕಂಪ್ಯೂಟರ್ ರಿಲೇಟೆಡ್ ಕ್ವೆಶ್ಚನ್ಸು, ನೆಟ್ವರ್ಕ್ ರಿಲೇಟೆಡ್ ಕ್ವೆಶ್ಚನ್ಸು, ಬೇಸಿಕ್ಸ್ ಸಮಥಿಂಗ್ ಲೈಕ್ ಇಂಟರ್ನೆಟ್, ಇಂಟ್ರಾನೆಟ್, ಇಮೇಲು, ಮತ್ತು ಡಿಜಿಟಲ್ ಇನಿಷಿಯೇಟಿವ್ಸ್ ಫಾರ್ ಹೈಯರ್ ಎಜುಕೇಷನ್, ಇದರೆಲ್ಲದ್ರ ಮೇಲೆ ಕ್ವೆಶ್ಚನ್ಸ್ ಬಂದಿರುತ್ತೆ. ಯೂನಿಟ್ 9 ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನಮೆಂಟ್. ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ನಮೆಂಟಲ್ಲಿ ಎನ್ವೈರ್ನಮೆಂಟಿಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಆಸ್ಪೆಕ್ಟ್ಸ್ ಇರುತ್ತೆ. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ, ಎನ್ವೈರ್ನಮೆಂಟಲ್ ಇಶ್ಯೂಸ್ ಲೈಕ್ ಪೊಲ್ಯೂಷನ್ನು, ಕ್ಲೈಮೇಟ್ ಚೇಂಜು, ಇದೆಲ್ಲದ್ರ ಬಗ್ಗೆ, ಮತ್ತು ನ್ಯಾಚುರಲ್ ಎನರ್ಜಿ ರಿಸೋರ್ಸಸ್ ಬಗ್ಗೆ, ಮತ್ತು ನ್ಯಾಚುರಲ್ ಡಿಸಾಸ್ಟರ್ಸ್ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ಇರುತ್ತೆ. ಮತ್ತು ಎನ್ವೈರ್ನಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟು, ಕೆಲವೊಂದು ಸಮಿಟ್ಸು, ಇದೆಲ್ಲದ್ರ ಬಗ್ಗೆನೂ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟ್ ಯೂನಿಟ್ 10 ಇದು ಲಾಸ್ಟ್ ಯೂನಿಟ್ ಆಗಿರುತ್ತೆ ಪೇಪರ್ 1.
ಇಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ಸ್ ಬಗ್ಗೆ ಇರುತ್ತೆ. ಹೈಯರ್ ಎಜುಕೇಷನ್ ಸಿಸ್ಟಮ್ಸಲ್ಲಿ ಇಂಡಿಯಾದಲ್ಲಿ ಲರ್ನಿಂಗ್ ಹೇಗೆ ಸ್ಟಾರ್ಟ್ ಆಯಿತು, ಎಜುಕೇಷನ್ ಸ್ಕೂಲ್ಸ್ ಹೇಗೆ ಸ್ಟಾರ್ಟ್ ಆಯಿತು, ಹಿಂದೆ ನಳಂದ ಯೂನಿವರ್ಸಿಟಿ ಇತ್ತು, ಹಾಗೆ ಅದರ ಮೇಲೆ ಕ್ವೆಶ್ಚನ್ಸು, ಹೇಗೆ ಲರ್ನಿಂಗ್ ಸಿಸ್ಟಮ್ ಈಗ ಎವಾಲ್ವ್ ಆಗಿದೆ, ಪ್ರೊಫೆಷ್ನಲ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ಬೇಸ್ಡ್ ಎಜುಕೇಷನ್ನು, ವ್ಯಾಲ್ಯೂ ಎಜುಕೇಷನ್ನು, ಎನ್ವೈರನ್ಮೆಂಟಲ್ ಎಜುಕೇಷನ್ನು, ಇದಕ್ಕೆಲ್ಲ ಇರೋ ಪಾಲಿಸೀಸ್ ಯಾವುದು, ಗವರ್ನೆನ್ಸ್ ಹೇಗೆ ನಡೆಯುತ್ತೆ, ಅಡ್ಮಿನಿಸ್ಟ್ರೇಷನ್ ಹೇಗೆ ನಡೆಯುತ್ತೆ ಅನ್ನೋದು ಈ ಒಂದು ಪಾರ್ಟಿಂದ ಬರುತ್ತೆ. ಸೊ ಈಗ ನಾವು ಹೇಳಿದ 10 ಯೂನಿಟಿಂದನೂ 5 ಕ್ವೆಶ್ಚನ್ ಬಂದಿರುತ್ತೆ. ಪ್ರತಿ ಕ್ವೆಶ್ಚನ್ಗೂ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸಿಗೆ ಈ ಪೇಪರ್ ಇರುತ್ತೆ. 1 ಅವರಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಹೇಳಿದ್ದು ನಿಮಗೆ KCET ಕಂಪ್ಲೀಟ್ ಪೇಪರ್ 1 ಸಿಲೆಬಸ್. ಸೊ ಈ ಪೇಪರ್ 1 ಸಿಲೆಬಸ್ ಬಗ್ಗೆ ಮುಂದೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಯೂನಿಟ್ಗೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಆ ವೀಡಿಯೋಸ್ನ ನೀವು ಫಾಲೋ ಮಾಡಬೇಕು ಅಂತಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಹೀಗೆ KCETಗೆ ಪ್ರಿಪೇರ್ ಆಗ್ತಾ ಇರೋ ನಿಮ್ಮ ಬೇರೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದಕ್ಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.